ಬಂಧುಗಳೇ, ದೀಕ್ಷಾ ಆ್ಯಪ್ನಲ್ಲಿ ಬರ್ತಕ್ಕಂಥ ಒಂದು QR ಕೋಡ್ನ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡಬೇಕು ಮತ್ತು ನಮ್ಮ ಇಲ್ಲಿವರೆಗೆ ಬಂದಿರತಕ್ಕಂಥ ಸರ್ಟಿಫಿಕೇಟನ್ನು ಅದು ಯಾವ ರೀತಿ ಸಿಂಧು ಆಗಿದೆ ಅನ್ನೋದನ್ನು ಪರೀಕ್ಷೆ ಮಾಡಿಕೊಳ್ಳುವ ಒಂದು ವಿಧಾನವನ್ನು ಈ ಒಂದು ವಿಡಿಯೋ ಮೂಲಕ ತಮ್ಮೆಲ್ಲರಿಗೆ ತಿಳಿಪಡಿಸುತ್ತೇನೆ. ಸೊ ಮೊದಲಿಗೆ ನೀವು ದೀಕ್ಷಾ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಸೊ ಮೊದಲಿಗೆ ದೀಕ್ಷಾ ಆ್ಯಪ್ನ ಓಪನ್ ಮಾಡಿಕೊಂಡು ನಾನು ಹೇಳುವ ಪ್ರಕಾರ ನೀವು ಈ ಒಂದು ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ಮೂಲಕ ಹೇಳ್ತೇನೆ. ಸೊ ಮೊದಲಿಗೆ ನೀವು ಏನು ಮಾಡಬೇಕು ಅಂತಂದರೆ ಈ ಪ್ರೊಫೈಲ್ನ ಓಪನ್ ಮಾಡಬೇಕು. ಪ್ರೊಫೈಲ್ನ ಓಪನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಸಿಗುತ್ತೆ. ಸೊ ಈಗ ಪ್ರೊಫೈಲ್ನ ಓಪನ್ ಮಾಡಿಕೊಂಡು ನೋಡೋಣ. ಸೊ ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಮ್ಮ ಒಂದು ಪೂರ್ತಿ ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಓಪನ್ ಆದ ತಕ್ಷಣ ಇಲ್ಲಿ ಕೋರ್ಸ್ ಅಟೆಂಡ್ ಕೋರ್ಸ್ ಅಂತಿರುತ್ತೆ ಮತ್ತು ಕೋರ್ಸ್ಗಳು ನಾವು ಮುಗಿಸಿದ ಕೋರ್ಸ್ಗಳು ಅದು ಕೂಡ ಗೊತ್ತಾಗುತ್ತೆ. ಸೊ ಮೋರ್ ಅಂತ ನೋಡಿದಾಗ ಈ ರೀತಿ ಒಂದು ಕೋರ್ಸ್ ನಡೀತಾ ಇದೆ. ಸೊ ಇವಾಗ ನಾವು ನಮ್ಮ QR ಕೋಡ್ನ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಮಾಡಿಕೊಂಡ್ರೆ ನಮ್ಮದು ಒಂದು ಸರ್ಟಿಫಿಕೇಟ್ ಎಷ್ಟು ಸಿಂಧುವಾಗಿದೆ ಮತ್ತು ಅದು ಸರಿಯಾಗಿದೆಯಾ ಅಂತಕ್ಕಂಥದ್ದನ್ನು ಎಲ್ಲರೂ ನಾವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ, ಇಲ್ಲಿ ಕೆಳಗಡೆ ತೋರಿಸಿದಲ್ಲ, ಇದು ಸ್ಕ್ಯಾನರ್, ಇದು QR ಕೋಡ್ ಸ್ಕ್ಯಾನ್ ಮಾಡ್ತಕ್ಕಂಥ ಒಂದು ಏನಿದೆ ಅಂದ್ರೆ ಸ್ಕ್ಯಾನರ್ ಇದೆ. ಸೊ ಅದಕ್ಕಾಗಿ ಈ ಒಂದು QR ಕೋಡ್ ಸ್ಕ್ಯಾನರ್ನ ಈ ಒಂದು ಆ್ಯಪಲ್ಲಿ ಅವರು DSCRC ಮತ್ತು NCERT ಅವರು ಅಳವಡಿಸಿದ್ದಾರೆ. ಸೊ ಈಗ ನಾವು ಏನು ಮಾಡಬೇಕಾಗಿದೆ ಅಂತಂದ್ರೆ, ಈಗ ನಾನು ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಏನು ಅಂತಂದ್ರೆ ನಿಮಗೆ ಒಂದು ಇದನ್ನ ತೋರಿಸ್ತೀನಿ. ಸೊ ಆ್ಯಪ್ ಒಂದು ಇದನ್ನ ತಗೊಂತಾ ಇದ್ದೇನೆ. ಸೊ ಇಲ್ಲಿ ಓಪನ್ ವಿತ್ ಅಂತ ಕೇಳುತ್ತೆ. ಸೊ ಓಪನ್ ವಿತ್ PDF, ಈ ಓಪನ್ ವಿತ್ PDF ಅಲ್ಲಿ ತಗೊಂಡ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೇನೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಏನು ಅಂತಂದ್ರೆ ಸ್ಕ್ಯಾನ್ ಟು ವೆರಿಫೈ ಯುವರ್ ಸರ್ಟಿಫಿಕೇಟ್ ಅಂತ ಇದೆ. ಸ್ಕ್ಯಾನ್ ಟು ವೆರಿಫೈ ಸರ್ಟಿಫಿಕೇಟ್, ನಾವು ನಮ್ಮ ಒಂದು ಸರ್ಟಿಫಿಕೇಟ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಅದರ ನೈಜತೆಯನ್ನ ಪರೀಕ್ಷೆ ಮಾಡ್ಕೋಬೇಕಾಗೈತಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ ಅಂತಂದ್ರೆ ನೋಡಿ, ಇಲ್ಲಿ ಒಂದು ನಂಬರ್ ಕಾಣ್ತಾ ಇದೆ. ಸೊ ಈ ಒಂದು ಸ್ಕ್ಯಾನ್ ನಂಬರ್ ಅನ್ನ ನಾವೇನ್ ಮಾಡ್ಕೋಬೇಕಾಗಿದೆ ಅಂತಂದ್ರೆ, ನಾವೆಲ್ಲರೂ ಏನಾಯ್ತಂದ್ರೆ ಮೊದಲು ಒಂದು ಹಾಳೆಯಲ್ಲಿ ಆ ಒಂದು ನಂಬರ್ ಅನ್ನ ಬರೆದಿಟ್ಕೋಬೇಕು. ಒಂದು ಹಾಳೆಯಲ್ಲಿ ಈ ಒಂದು W1Y1E6 ಅಂತಕ್ಕಂಥ ಒಂದು ನಂಬರ್ ಅನ್ನ ನಾವು ಬರೆದಿಟ್ಕೋಬೇಕು. ಸೊ ಈಗ ಯಾಕೆ ಓಪನ್ ಆಯ್ತು, ಈ ರೀತಿ PDF ಅಲ್ಲಿ ಓಪನ್ ಆಯ್ತು. ಇದನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ, ಸೊ ನಾವು ಎರಡು ಮೆಥಡ್ ಅಲ್ಲಿ ಕೂಡ ಸ್ಕ್ಯಾನ್ ಮಾಡಬಹುದು. ಈ ಹೇಗಪ್ಪ ಅಂತಂದ್ರೆ, ಇದನ್ನ ಹೋಗಿ ನೀವು ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ಅದನ್ನ ಸ್ಕ್ಯಾನ್ ಮಾಡಬಹುದು. ಅಥವಾ ಪ್ರಿಂಟ್ಔಟ್ ಅನ್ನ ತೆಗಿಲಿಕ್ಕೆ ಸಮಸ್ಯೆ ಆಗುತ್ತಪ್ಪ, ಪ್ರಿಂಟ್ಔಟ್ ಬೇಡ ಅಂತಂದ್ರೆ ಇನ್ನೊಂದು ಮೆಥಡ್ ಅನ್ನ ಏನ್ ಮಾಡಬಹುದು ಅಂತಂದ್ರೆ, ಇದನ್ನ ನಾವು ಯಾರಾದ್ರೂ ನಮ್ಮ ಗೆಳೆಯರಿಗೂ ಅಥವಾ ನಮ್ಮ ಸಂಬಂಧಿಕರಿಗೂ ಅಥವಾ ನನ್ನದೇ ಒಂದು ಇನ್ನೊಂದು ನಂಬರಿನ ವಾಟ್ಸಪ್ ನಂಬರ್ಗೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ಶೇರ್ ಮಾಡ್ಬೇಕು ವಾಟ್ಸಪ್ ಅಲ್ಲಿ. ಸೊ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ವಾಟ್ಸಪ್ ಅಲ್ಲಿ ಶೇರ್ ಮಾಡ್ಕೊಂಡ್ವಿ ಅಂತಂದ್ರೆ ಆ ಒಂದು ಸರ್ಟಿಫಿಕೇಟ್ ಅನ್ನ ಅಲ್ಲಿ ಶೇರ್ ಮಾಡ್ಕೊಂಡು ಅವರ ಒಂದು ಮೊಬೈಲ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಈ ರೀತಿ ಡೌನ್ಲೋಡ್ ಮಾಡಿ ಓಪನ್ ಇಟ್ಕೊಂಡು ನಂತರದಲ್ಲಿ ಸ್ಕ್ಯಾನ್ ಮಾಡಬೇಕು. ಸೊ ಮತ್ತೆ ನೀವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ನೀವು ಸರಾಗವಾಗಿ ಈ ಒಂದು ಸ್ಕ್ಯಾನ್ ಅನ್ನ ಮಾಡಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ನಂತರ ನಿಮಗೆ ಏನೆಲ್ಲ ತೋರಿಸುತ್ತೆ, ಸ್ಕ್ಯಾನ್ ಮಾಡಬೇಕು. ಈಗ ನೋಡಿ ಸ್ಕ್ಯಾನರ್ ಎಲ್ಲಿದೆಯಪ್ಪ ಅಂತಂದ್ರೆ ಇಲ್ಲಿದೆ. ಸೊ ಸ್ಕ್ಯಾನರ್, ಈ ಸ್ಕ್ಯಾನರ್ ಇಲ್ಲಿ ಸ್ಕ್ಯಾನರ್ ಆಗಿ ಕಾಣ್ತಾ ಇದೆ ನಿಮಗೆ. ಅಂದ್ರೆ ಲೈಬ್ರರಿ ಕೋರ್ಸ್ ಅಲ್ಲಿ ಮಿಡ್ಲ್ ಅಲ್ಲಿ ಏನಿದೆಯಲ್ಲ ಅದು ಸ್ಕ್ಯಾನರ್. ಈ ಸ್ಕ್ಯಾನರ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಓಪನ್ ಮಾಡ್ಕೋಬೇಕು. ಸೊ ಈ ಕಡೆಗೆ ಈ ಮೊಬೈಲ್ ಅನ್ನ ತೆಗೆದುಕೋಬೇಕು. ಸೊ ಮೊಬೈಲ್ ಅನ್ನ ಇನ್ನೊಂದು ಮೊಬೈಲ್ಗೆ ನಾವೇನು ಆಲ್ರೆಡಿ ಅದನ್ನು ಕಳಿಸಿರ್ತೀವಲ್ಲ ಆ ಮೊಬೈಲ್ ಅನ್ನ ತೆಗೆದುಕೊಂಡು ನೋಡಿ, ಈ ರೀತಿ ಮೊಬೈಲ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅದನ್ನ ಜೂಮ್ ಮಾಡಬೇಕು. ಯಾಕಂದ್ರೆ ಅದು ಸರಿಯಾಗಿ ಕಾಣ್ಬೇಕಲ್ಲ, ಸ್ವಲ್ಪ ಅದನ್ನ ಜೂಮ್ ಮಾಡಿ ಅದರ ಮೇಲೆ ಈ ರೀತಿ ಇಟ್ಟಾಗ ಅದು ಸ್ಕ್ಯಾನ್ ಆಗುತ್ತೆ. ಈ ರೀತಿಯಾಗಿ ನಿಮ್ಗೆ ಅದು ದೀಕ್ಷಾ ಆ್ಯಪ್ನ ಒಂದು ಗೌರ್ಮೆಂಟ್ ದೀಕ್ಷಾ ಆ್ಯಪ್ನ ಏನಾಗುತ್ತೆ ಅಂದ್ರೆ ಓಪನ್ ಆಗುತ್ತೆ. ಸೊ ಓಪನ್ ಆದ್ಮೇಲೆ ಇಲ್ಲಿ ದೀಕ್ಷಾ ಹ್ಯಾಸ್ ಗಾಟ್ ಎ ನ್ಯೂ ಲುಕ್ ಅಂಡ್ ಫೀಲ್ ಅಂತಿದೆಯಲ್ಲ, ಇಲ್ಲೇ ನಿಮಗೊಂದು ಇದು ಕಾಣಿಸುತ್ತೆ. ಇದನ್ನ ಏನ್ ಮಾಡೋದಂದ್ರೆ ಕ್ಯಾನ್ಸಲ್ ಮಾಡ್ಬೇಕು. ಇದನ್ನ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಬಟನ್ ಅನ್ನ
ಒತ್ತಬೇಕಾಗತ್ತೆ, ಹಿಂಗ್ ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ ಮತ್ತೆ ವೆಲ್ಕಮ್ ಟು ದೀಕ್ಷಾ, ಯು ಆರ್ ಎ ಟೀಚರ್ ಅಂಡ್ ಸ್ಟೂಡೆಂಟ್ ಅಂಡ್ ಅದರ್ ಅಂತ ಕೇಳುತ್ತೆ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನಾವು ಟೀಚರ್ ಈ ಒಂದು ಬಟನ್ ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ, ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದೆ, ಟೀಚರ್ ಕಂಟಿನ್ಯೂ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕರ್ನಾಟಕ ದಕ್ಷಿಣ ಕನ್ನಡ ಅಂತ ಇದೆ, ನಮ್ಮ ಡಿಸ್ಟಿಕ್ ಸರಿಯಾಗಿ ಬಂದಿಲ್ಲ. ಸೊ ನಾವು ಡಿಸ್ಟಿಕ್ ಅನ್ನ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನಮ್ಮ ಡಿಸ್ಟಿಕ್ ಯಾವ್ದಿದೆಯೋ ಅದನ್ನ ಆಯ್ಕೆ ಮಾಡಿಕೊಂಡು ಅದರ ಮೇಲೆ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಕ್ಲಿಕ್ ಮಾಡಬೇಕು. ನಮ್ಮ ಡಿಸ್ಟಿಕ್ ಅನ್ನ ನೋಡ್ಬೇಕು, ನಾವು ಅದನ್ನ ನೋಡಿ ಅದರ ಮೇಲೆ ಆ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಬಾಗಲಕೋಟ್ ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೇ ಮತ್ತೆ ಕೆಳಗಡೆಗೆ ನಿಮಗೆ ಏನ್ ಕೇಳುತ್ತೆ ಅಂದ್ರೆ ಸಬ್ಮಿಟ್ ಬಟನ್ ಕೇಳುತ್ತೆ. ಸೊ ಈ ಸಬ್ಮಿಟ್ ಬಟನ್ ಏನ್ ಮಾಡ್ಬೇಕು, ನಾವು ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ ಬಟನ್ ಕೇಳಿದ್ಮೇಲೆ ಇಲ್ಲಿ ಕ್ಯೂ ಆರ್ ಕೋಡ್ ನ ಒಂದು ಮಾಡೆಲ್ ನ ಕೊಟ್ಟಿದ್ದಾರೆ. 6 ಡಿಜಿಟ್ ಕ್ಯೂ ಆರ್ ಕೋಡ್, 6 ಡಿಜಿಟ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ಯೂ ಆರ್ ಕೋಡ್ ನ ಏನ್ ಮಾಡ್ಬೇಕು, ನಾವು ಮೊದಲೇ ಹೇಳಿದನಲ್ಲ ನಿಮ್ಮ ಒಂದು ಕ್ಯೂ ಆರ್ ಕೋಡ್ ನ ಬರೆದಿಟ್ಕೊಳ್ಳಿ ಸರ್ಟಿಫಿಕೇಟ್ ನ ಅಂತ ಹೇಳಿದ್ದೀನಿ. ಸೊ ಆ ಕ್ಯೂ ಆರ್ ಕೋಡ್ ಅನ್ನ ಒಂದು ಕೇಳುತ್ತೆ, ಆ ನಂಬರ್ ಅನ್ನ 6 ಡಿಜಿಟ್ ನ ನಂಬರ್ ನ ಇಟ್ಕೊಂಡಿದ್ವಿ ಅಂತಂದ್ರೆ ಆ ನಂಬರ್ ನ ನಮ್ಮ ಸರ್ಟಿಫಿಕೇಟ್ ನಂಬರ್ ನ ಇಲ್ಲಿ ಏನ್ ಮಾಡ್ಬೇಕು, ಈ ಎಂಟ್ರಿ ಹಾಕ್ಬೇಕು. ಸೊ ಎಂಟ್ರಿ ಹಾಕಿದಾಗ 1 Y 1 E 6 ಈ ರೀತಿಯಾಗಿ ಈ ಒಂದು ಸರ್ಟಿಫಿಕೇಟ್ ಅನ್ನು ನಾವು ಏನ್ ಮಾಡಬೇಕಾಗತ್ತೆ ಅಂತಂದ್ರೆ ಈ ರೀತಿಯಾಗಿ ಬರೋದು ನೋಡಿ, ಈ ರೀತಿಯಾಗಿ ಬರುತ್ತೆ. ಬರದ್ಮೇಲೆ ಇಲ್ಲಿ ವೆರಿಫೈ ಅಂತ ಇದೆ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಮುತ್ತಣ್ಣ ಬಳ್ಳ ಸರ್ಟಿಫಿಕೇಟ್ issued to ಮುತ್ತಣ್ಣ ಬಳ್ಳ ಫಾರ್ ಸಕ್ಸೆಸ್ಫುಲಿ ಕಂಪ್ಲೀಟಿಂಗ್ ದ ಕೋರ್ಸ್ KA3 ಶಾಲೆಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ನಂದು ಮತ್ತು ಡೇಟ್ ಕೂಡ ಬರುತ್ತೆ November 13, 2020 ಅಂತ. ಈ ರೀತಿಯಾಗಿ ನಮ್ಮ ಬಂದಿರತಕ್ಕಂಥ ಸರ್ಟಿಫಿಕೇಟ್ ಸರಿಯಾಗಿದೆಯೋ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಪರೀಕ್ಷೆ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ. ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ರೀತಿ ರಿಟರ್ನ್ ಟು ಕೋರ್ಸ್ ಮತ್ತೆ ನಾವು ನಮ್ಮ ಕೋರ್ಸ್ಗೆ ಈ ರೀತಿಯಾಗಿ ಬರ್ಬೋದು. ಸೊ ನಾನು ನಿಮಗೆ ಒಂದು ಕೋರ್ಸ್ ನ ಒಂದು ಮಾಡೆಲ್ ಅನ್ನಾಗಿ ತೋರಿಸಿದೆ. ನಾವು ಒಂದೇ ಒಂದು ಕೋರ್ಸ್ ನ ಒಂದು ಮಾಡೆಲ್ ಅನ್ನ ನಿಮಗೆ ತೋರಿಸಿದೆ. ಅದೇ ರೀತಿಯಾಗಿ ನೀವು ಪ್ರತಿಯೊಂದನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಪ್ರತಿಯೊಂದನ್ನು ಅಂದ್ರೆ 1, 2, 3 ಈ ಪ್ರತಿಯೊಂದು ಕೋರ್ಸ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ವೆರಿಫೈ ಮಾಡಿಕೊಂಡು ಅದು ಸರಿಯಾಗಿದೆಯೋ ಅಂತಕ್ಕಂಥದ್ದನ್ನ ನೈಜತೆಯನ್ನ ಪರೀಕ್ಷೆಯನ್ನ ನಾವೇನ್ ಮಾಡ್ಬೇಕಾಗತ್ತೆ, ಮಾಡಬೇಕಾಗತ್ತೆ. ಸೊ ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುತ್ತುಬಳ್ಳ, ಸಹ ಶಿಕ್ಷಕರು, ಸಹಿ ಪ್ರಾಶಾಲೆ, ನಕ್ಕರಗುಂದಿ, ಬಾಗಲಕೋಟೆ ಜಿಲ್ಲೆ. ನಮಸ್ಕಾರ.